ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡೇ 3 ಮಿನಿ ವ್ಲಾಗ್. ಸೊ ಇವತ್ತು ಅಡುಗೆಯ ಒಂದು ವೈಬ್ಸ್ ಇರುವಂಥ ಒಂದು ದಿನ ಮಿನಿ ವ್ಲಾಗ್ ಆಗಿರುತ್ತಿದ್ದು. ಸೊ ಬೆಳಗ್ಗೆನೆ ನನ್ನ ಮಗನಿಗೆ ರಾಗಿ ಗಂಜಿ ಮಾಡಿಟ್ಟು ಆಮೇಲೆ ಎಲ್ಲರಿಗೂ ತಿಂಡಿ ಮಾಡತ್ತಿದ್ದೆ. ಇವತ್ತು ಚಪಾತಿ ಪಲ್ಯ. ಸೊ ಬೆಳಗ್ಗೆನೆ ಬೇಗನೆ ಎದ್ದು ಎಲ್ಲ ಕೆಲಸನೂ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ನನ್ನ ಮಗನೂ ಇನ್ನೂ ಮಲ್ಕೊಂಡಿದ್ನ. ಸೊ ಮನ್ಯಾಗ ಇನ್ನೂ ಭಾಳ ಜನ ಇರೋದ್ರಿಂದ ಇವತ್ತು ಜಾಸ್ತಿ ಚಪಾತಿ ಅದನ್ನೆಲ್ಲ ಮಾಡಿ ಸ್ವಲ್ಪ ಚಟ್ನಿ ಮಾಡಿದ್ನಿ. ಆಮೇಲೆ ಸ್ವಲ್ಪ ಪಲ್ಯ ಇತ್ತು. ಸೊ ಅದ್ರ ಸಲುವಾಗಿ ಚಟ್ನಿ ಮ್ಯಾಚಿಂಗ್ ಮಾಡಿದ್ದೆ. ಸೊ ನಮ್ಮ ಯಜಮಾನ್ರು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ನಾಷ್ಟ ಮಾಡತ್ತಿದ್ರು. ಆಮೇಲೆ ನಮ್ಮ ಇಡೀ ಏನೈತಿ ಸಣ್ಣ ಮಕ್ಕಳು ಇದ್ದಾರಲ್ಲ, ನಮ್ಮ ಅಂಟಿ ಮಕ್ಕಳು, ಆಮೇಲೆ ನಮ್ಮ ತಮ್ಮ ನಮ್ಮ ತಂಗಿ ಅವರೆಲ್ಲರೂ ಟಿ ವಿ ನೋಡ್ಕೋತಾ ಆರಾಮ್ಸೆ ಎಂಜಾಯ್ ಮಾಡ್ಕೋತಾ ಚಪಾತಿ ಪಲ್ಯನೆಲ್ಲನೂ ಸೂಪರ್ ಆಗೈತಕ್ಕ ಅಂತ ಹೇಳಿ ನಾಷ್ಟ ಮಾಡತ್ತಿದ್ರು. ಸೊ ಎಲ್ಲರಿಗೂ ಮಾಡಿಕೊಟ್ಟು ನಾನು ಕೂಡ ನಾಷ್ಟನ ಮಾಡತ್ತೀನಿ. ಇವಾಗ ನನ್ನ ಮಗ ಆಲ್ರೆಡಿ ಎದ್ದು ಅವ್ರ ಪಪ್ಪನ ಜೊತೆ ಆಟ ಆಡೋದನ್ನು. ಸೊ ಕರ್ಕೋಬೇಕು, ಇವಾಗ ಕರ್ಕೊಂಡು ನಾಷ್ಟ ಎಲ್ಲ ಮಾಡಿ ಅವನಿಗೂ ಸ್ವಲ್ಪ ಊಟ ಎಲ್ಲ ಮಾಡಿಸ್ಬೇಕು ಇನ್ನು. ಸೊ ನಮ್ಮ ತಮ್ಮ ನಮ್ಮ ಪೃಥ್ವಿಗಂತಂದು ಸ್ಪೆಷಲ್ ಆಗಿರುವಂಥ ಗಾಡಿ ತಯಾರು ಮಾಡ್ಯಾನ ನೋಡ್ರಿ. ಚಲೋ ಇರೋ ಗೊಂಬಿನ ಮುರಿದು ಅದಕ್ಕೆ ಬಾಟಲಿನ ಕ್ಯಾಪ್ನೆಲ್ಲ ಹಾಕಿ ಅದನ್ನೆಲ್ಲ ಒಂದು ಹೊಸ ಗಾಡಿ ತಯಾರು ಮಾಡಿದಾನ. ಈ ಒಂದು ಇಂಜಿನಿಯರಿಂಗ್ ಕೆಲಸ ನಡೀತಾನೆ ಇರ್ತಾವು. ಸೊ ಎಲ್ಲ ನಾಷ್ಟ ಅದನ್ನೆಲ್ಲ ಮಾಡಿ ಇವ್ರ ಕಣ್ಣ ಮುಚ್ಚಲ್ಲಿ ಆಡತ್ತಾರ ನೋಡ್ರಿ. ಸೊ ನಮ್ಮ ಮನ್ಯಾಗ ಹಿಂಗೆ ನಮ್ಮ ತಮ್ಮ ತಂಗಿಯಾರು ಬಂದ್ರೆ ಇದೇ ಥರ ಕಿತ್ವಿ ಮಾಡ್ತಾನೆ ಇರ್ತಾರೆ. ಏನಾರ ಒಂದು ಆಟ ಆಡುದ. ಸೊ ಎಲ್ಲಿ ಬೇಕಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲೇ ಹೋಗಿ ಬೇಕಿಂಗ್ ಆ ಥರ ಹೆಂಗೆ ದಕ್ಸ್ಕೊಂಡಾಳ ನೋಡ್ರಿ ನಮ್ಮ ಅವನಿ. ಇವ ಹುಡುಕ್ಯಾಡವೆಲ್ಲ ಬಂದು ಬಿಟ್ನ ನಂದಿಷ್ಟ ಆಟ ಎಲ್ಲಾನು ಮುಗಿಸಿ ನಂದು ಜಗಳ ತಗೊಂಡ. ಅದ್ರ ಸಲುವಾಗಿ ನಮ್ಮ ತಮ್ಮನ ಕರ್ಕೊಂಡು ನಾ ಪನ್ನೀರ್ ಮಾಡೋಣ ನಂದು ಇಲ್ಲ ಅಂತಂದು ಅವ್ನು ಕರ್ಕೊಂಡು ಪನ್ನೀರ್ ಮಾಡತ್ತಿದ್ನಿ. ಸೊ ಪನ್ನೀರ್ ಪಲಾವ್ ಮಾಡೋಣ ಅಂತ ಅನ್ಕೊಂಡು ಇವತ್ತು ಪನ್ನೀರಿನ ಸ್ಪೆಷಲ್ ಆಗಿ ಪನ್ನೀರ್ ಮನೆಯಲ್ಲೇನ ತಯಾರು ಮಾಡಿ ಪನ್ನೀರ್ ಪಲಾವಿಗೆ ರೆಡಿ ಮಾಡತ್ತಿದ್ದಿ. ನನ್ನ ಮಗನೂ ಬಾರಿಕಾಯಿ ತೊಗೊಂಡು ಆಟ ಆಡತ್ತಿದ್ದೆ. ಇವತ್ತು ಸಂತಿ ನಮ್ಮ ಊರಾಗ. ಸೊ ಬಾರಿಕಾಯಿ ಸೀಸನ್ ನಡೀತಿರೋ ಬಾರಿಕಾಯಿನ ತೊಗೊಂಬಂದಿದ್ರು. ಸೊ ನಮ್ಮ ಪನ್ನೀರ್ನೂ ರೆಡಿ ಆಯ್ತು. ಸೊ ಏನಿಲ್ಲ ಜಸ್ಟ್ ಹಾಲನ್ನ ನಿಂಬೆಹಣ್ಣು ಹಿಂಡಿ ಒಡಿಸಿ ತೊಗೊಂಡು ಹಿಂಗೆ ಸೋಸಿ ಒಂದು ಸ್ವಲ್ಪ ಈ ಥರ ವಜ್ಜಿ ಒಂದು ಹೇರಿ ಅದನ್ನು ಪನ್ನೀರ್ ಹಾಕಕ್ಕೆ ರೆಡಿ ಮಾಡಿ ಇಟ್ಟಿದ್ನಿ. ಎಲ್ಲ ತರಕಾರಿನೂ ಕಟ್ ಮಾಡಿ ಆಲ್ರೆಡಿ ಫ್ರೈ ಮಾಡೋಕೆ ಇಟ್ಟಿದ್ನಿ. ಆಮೇಲೆ ಇದೇನೈತಿ ಪನ್ನೀರ್ನ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಫ್ರೈ ಮಾಡೋಕೆ ಹಾಕಬೇಕು. ಸಿಂಪಲ್ ಪನ್ನೀರ್ ಪಲಾವ್ನ ಮಾಡತ್ತಿದ್ದೆ ಇವತ್ತು ಮಧ್ಯಾಹ್ನ ಊಟಕ್ಕೆ. ಸೊ ಬೆಳಗ್ಗೆನೇ ಚಪಾತಿ ಆಗಿರೋದ್ರಿಂದ ಮಧ್ಯಾಹ್ನಕ್ಕೆ ಏನೈತಿ ಪನ್ನೀರ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡು ಸ್ಪೆಷಲಾಗಿ ಪನ್ನೀರ್ ಪಲಾವ್ ಮಾಡ್ಕೊಡತ್ತಿದ್ನಿ. ಸೊ ನಮ್ಮ ತಮ್ಮನೂ ನನಗೆ ಸಾಕಷ್ಟು ಹೆಲ್ಪ್ ಮಾಡತ್ತಿದ್ನ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಬರೋದು, ಲಿಂಬೆನ ಹರ್ಕೊಂಬರೋದು, ಅವನ್ನ ಕಟ್ ಮಾಡೋಕೆ ಕೊಡೋದು ಎಲ್ಲನೂ ಹೆಲ್ಪ್ ಮಾಡಿ ಆಲ್ಮೋಸ್ಟ್ ವಾಪಸ್ ಆಟ ಆಡೋಕೆ ಹೋದ್ನ. ಸೊ ಪಲಾವ್ ಕೂಡ ಸೂಪರಾಗಿ ತಯಾರಾಗತ್ತೈತಿ. ಸೊ ಪಲಾವ್ ಕೂಡ ರೆಡಿ ಆಯ್ತು. ಇನ್ನೇನು ಊಟ ಮಾಡ್ಬೇಕು. ಆಲ್ಮೋಸ್ಟ್ ಲೇಟ್ ಆಗಿಬಿಡುತ್ತೆ. ಎಲ್ಲರೂ ಊಟ ಮುಗಿಸಿ ನಾನು ಅಡುಗೆ ಮಾಡಿಕೊಟ್ಟು ಅವರಿಗೆಲ್ಲ ಹಾಕಿಕೊಟ್ಟು ನನ್ನ ಮಗನಿಗೆ ಊಟ ಮಾಡಿಸಿ ನಾವು ಊಟ ಮಾಡ್ತಿಲ್ಲ ರಗಡ ಆಗೋಗ್ಬಿಡ್ತು. ಊಟ ಅದನ್ನೆಲ್ಲ ಮುಗಿಸೋಷ್ಟೊತ್ತಿಗೆ ನಮ್ಮ ಅಜ್ಜಿನೂ ಐಸ್ ಕ್ರೀಮ್ ತೊಗೊಂಬಂದ್ರೆ ಚೊಕೊಬಾರ್ ಐಸ್ ಕ್ರೀಮ್ ತಂಪಾಗಿ ಚೊಕೊಬಾರ್ ಐಸ್ ಕ್ರೀಮ್ ತಿಂದ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.